ನೋಡೋಣ, ಯಾಕಂದ್ರೆ ಕೌಂಟಿಂಗ್ ನಾಡಿದ್ದಿದೆ, ಅದರಿಂದ ನೋಡ್ಲೇಬೇಕಾಗುತ್ತೆ. ಸಿ ಗ್ರೌಂಡ್ ಅಲ್ಲಿ ಒಂದು ಬಾರಿ ನಿಮಗೆ ಆಂಟಿ ಇನ್ಕಮೆನ್ಸಿ ಅಂತ ಕೆಲವು ಸರ್ಕಾರಗಳು ಒಂದು ಬಾರಿ ಒಬ್ಬರಿಗೆ ಕೊಡ್ತಾರೆ, ಮತ್ತೊಂದು ಕಡೆ ಇನ್ನೊಂದು ಇವರಿಗೆ ಪಾರ್ಟಿಗಳಿಗೆ ಕೊಡುವಂತಹ ಸರ್ಕಾರಗಳನ್ನ ರಾಜ್ಯಗಳನ್ನ ನಾವು ನೋಡಿದೀವಿ. ಸೊ ಇಲ್ಲಿ ಸತತವಾಗಿ ನಿಮಗೆ 2013 ಸಹ ಆಮ್ ಆದ್ಮಿ ಪಾರ್ಟಿಯನ್ನೇ ಆಯ್ಕೆ ಮಾಡ್ಕೊಂಡು ಬರ್ತಿರುವಂತಹ ಜನ ಖಂಡಿತವಾಗ್ಲೂ ಈ ಬಾರಿನೂ ಸಹ ನಮ್ಮ ಡೆವಲಪ್ಮೆಂಟ್ ಗಳ ಬೇಸಿಸ್ ಮೇಲೆ ಆಗ್ಲೇ ಒಂದು ಪ್ರಶ್ನೆ ಕೇಳಿದ್ರಿ, 4 ರೀಸನ್ಸ್ ವೈ ದೇ ಶುಡ್ ವೋಟ್ ಯು, ನಿಮ್ಮನ್ನ ಯಾಕೆ ಆಯ್ಕೆ ಮಾಡಬೇಕು. ಖಂಡಿತವಾಗ್ಲೂ ಒಂದು ಎಜುಕೇಶನ್ ಸಿಸ್ಟಮ್ ಅಲ್ಲಿ ಒಂದು ರೆವಲ್ಯೂಷನ್ ಅನ್ನ ನಾವು ತಂದಿದ್ದೀವಿ. ದಟ್ ಇಸ್ ಅ ವೆರಿ ಬಿಗ್ ಪ್ಲಸ್ ಪಾಯಿಂಟ್ ಫಾರ್ ಅಸ್. ಅದು ಒಂದೇ ಅಲ್ಲ, ಹೆಲ್ತ್ ವಿಚಾರದಲ್ಲಿ ಹೆಚ್ಚಿನ ಬಡ್ಜೆಟ್ನಲ್ಲಿ ನಾವು ಹೆಲ್ತ್ಗೆ ಅಂತ ಮೀಸಲಿಟ್ಟು ಇವತ್ತು ಒಂದು ಆರೋಗ್ಯ ಸುಧಾರಣೆಯನ್ನ ನಾವು ಇಡೀ ದೆಹಲಿಯಲ್ಲಿ ತಂದಿದ್ದೀವಿ. ಅದು ಒಂದು ಸೆಕೆಂಡ್ ಪಾಯಿಂಟ್. ಅದಾದ್ಮೇಲೆ ಇಲ್ಲ ಇಲ್ಲ ಒಂದ್ ನಿಮಿಷ, ನಾನು ಮಾತಾಡಿದ್ಮೇಲೆ ಹೇಳ್ಬಿಡ್ತೀನಿ. ಅವರಿಗೆ ಉತ್ತರ ಕೊಟ್ಬಿಡ್ತೀನಿ. ಖಂಡಿತವಾಗ್ಲೂ ಇಲ್ಲ. ಕಳೆದ 11 ವರ್ಷಗಳಲ್ಲಿ ನಾವು 27,300 ಕೊಠಡಿಗಳನ್ನ ನಾವು ಒಂದ್ ನಿಮಿಷ ಸರ್, ಸರ್ ಬಹುಶಃ ನೀವೇ ಒಂದ್ ನಿಮಿಷ, ನೀವು ನಿಮ್ಮ ಅವಧಿಯಲ್ಲಿ 2010ರಿಂದ 2015 ಸರ್ 5 ವರ್ಷದಲ್ಲಿ ಇವರ ಒಂದು ಆರೋಗ್ಯ ವ್ಯವಸ್ಥೆ ಬಡ್ಜೆಟ್ ನಾನು ಇವತ್ತು ಹೇಳ್ತೀನಿ 1462 ಕೋಟಿ ಇಟ್ಟಿದ್ದು ಇವರ ಒಂದು ಕಾಂಗ್ರೆಸ್ ಪೀರಿಯಡ್ ಅಲ್ಲಿ, ಅಂದ್ರೆ 2010ರಿಂದ 2015. ಆದ್ರೆ ನಮ್ಮದದು 1 ವರ್ಷ ಅಂತ ಅಂದ್ರೂ ಸಹ ಬಡ್ಜೆಟ್ ಮಾಡಿ ಇವತ್ತಿನವರೆಗೂ ಇವಾಗ ನಾವು 26,585 ಕೋಟಿ ಬರೀ ಒಂದು ಆರೋಗ್ಯದ ವ್ಯವಸ್ಥೆಗೆ ನಾವು ಇಟ್ಟಿದೀವಿ ಅಂತ ಹೇಳಿದ್ರೆ ಅದು ಸರ್ಪ್ಲಸ್ ಬಡ್ಜೆಟ್ ಅಲ್ಲಿ. ಅಂದ್ರೆ ಇವ್ರು ಕೇಳೋ ಪ್ರಶ್ನೆಗೆ ಈಗ ಬಹುಶಃ ಉತ್ತರ ಬಂದಿದೆ. ಸಿ 9,523 ಸರ್ಕಾರಿ ಆಸ್ಪತ್ರೆಗಳಲ್ಲಿ ಹೊಸ ಒಂದು ಬೆಡ್ಗಳ ವ್ಯವಸ್ಥೆಗಳನ್ನ ಮಾಡಿದೀವಿ. ನಾನು ಇದೆಲ್ಲ ಏನಕ್ಕೆ ಹೇಳ್ತಿದ್ದೀನಿ ಅಂದ್ರೆ, ಮೊಹಲ್ಲಾ ಕ್ಲಿನಿಕ್ 540 ಪಾಪ ಇವರು ನಮ್ಮ ಆಮ್ ಆದ್ಮಿ ಪಾರ್ಟಿಯ ನಮ್ಮ ಕ್ಲಿನಿಕ್ ಅಂತ ಮಾಡ್ತೀವಿ ಅಂತ ಹೇಳಿ ಕಾಪಿ ಮಾಡಿ ಮಾಡ್ತಿರೋರು. ಒಂದ್ ನಿಮಿಷ ಸರ್, ನೀವು ಮಾಡಿದ್ದೀರಾ, ವಿ ಆರ್ ನಾಟ್ ಡಿನೈಯಿಂಗ್. ನಾನು ಡಿನೈ ಮಾಡ್ತಿಲ್ಲ. ಸಿ ನಾನು ಡಿನೈ ಮಾಡ್ತಿಲ್ಲ. ಸಿ ಒಂದು ಸರ್ಕಾರದಿಂದ ಇನ್ನೊಂದು ಸರ್ಕಾರ ಬಂದಾಗ ಅದನ್ನ ಅಭಿವೃದ್ಧಿ ಮಾಡೋದು ಆ ಸರ್ಕಾರದ ಜವಾಬ್ದಾರಿ ಆಗುತ್ತೆ. ಕೊಳ್ಳೆ ಹೊಡೆಯೋದು ಸರ್ಕಾರದ ಕೊಳ್ಳೆ ಹೊಡೆಯೋದು ಅಭಿವೃದ್ಧಿ ಆಗೋದಿಲ್ಲ. ಎಸ್, ವೆರಿ ಗುಡ್. ಯು ಸ್ಪೋಕ್ ಅಬೌಟ್ ಐಐಟಿ. ಐ ವಿಲ್ ಟೆಲ್ ಯು ಹೌ ಮೆನಿ ಇಂಜಿನಿಯರ್ಸ್ ಆಗಿದೆ ನಿಮ್ಮಿಂದ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸ್ಟ್ಯಾಟಿಸ್ಟಿಕ್ಸ್ ಸಮೇತ ನಿಮಗೆ ಯಾಕೆ ಅಷ್ಟೊಂದು ಹೊಟ್ಟೆ ಬೇಕು? ಮಾಡಿದಿರಲ್ಲ, ನೀವೇ ಮಾಡಿದ್ದು. ಮೇಲ್ದರ್ಜೆ ತಗೊಂಡು ಹೋಗಿ ಅಲ್ಲ, ನಾನೇ ಹೇಳ್ತೀನಿ, ಎಲ್ಲ ನೀವೇ ಮಾಡಿದ್ದು. ಅಲ್ಲ ಒಂದ್ ನಿಮಿಷ, ನಿಮ್ಮ ಕಾಂಗ್ರೆಸ್ ಒಂದ್ ನಿಮಿಷ, ನಿಮ್ಮ ವ್ಯೂ ಪಾಯಿಂಟ್ಗಳು ಜನರಿಗೆ ಅರ್ಥನೇ ಆಗಲ್ಲ. ಸಿಂಪಲ್ ಲಾಜಿಕ್ ಸರ್, ಸಿಂಪಲ್ ಲಾಜಿಕ್. ನೀವೇ ನಿಜವಾಗ್ಲೂ ಹೌದು ಸರ್, ನೀವು ನಿಜವಾಗ್ಲೂ ದೆಹಲಿಯಲ್ಲಿ ಆಡಳಿತ ಮಾಡಿದ್ದೇ ಆಗಿದ್ರೆ ಮತ್ತೆ ಯಾಕೆ ನಿಮಗೆ ಜನ ಒಂದು ಸೀಟಿಗೂ ನಿಮಗೆ ಅವಕಾಶ ಕೊಟ್ಟಿಲ್ಲ? ನೀವು ಅಷ್ಟನ್ನು ಹೇಳಿ ಸರ್. ಒಂದ್ ನಿಮಿಷ, ಹೊಸ ಪಕ್ಷ ಅಂತ ಹೇಳಿದ್ರೆ ಅದು ಜನ ಕೊಟ್ಟಿರೋ ಮ್ಯಾಂಡೇಟ್ರಿ. ಅದು ಜನ ಕೊಟ್ಟಿರೋ ಮ್ಯಾಂಡೇಟ್. ನೀವು ಕೆಲಸ ಮಾಡಿದ್ರೆ ನಿಮಗೆ ಕೊಡ್ತಿದ್ರು. ಯಾಕೆ ಇವತ್ತು ಒಂದು ಸೀಟು ಇಲ್ಲ, ಬರೀ 3%? ಸರ್ ಅಂತ ನ್ಯೂ ಡೆಲ್ಲಿ ಯಾಕೆ ಸರ್ ನೀವು 3% ವೋಟ್ ಶೇರು? ನೀವು ಅದ್ರ ಬಗ್ಗೆ ಹೇಳಿ.